ಇವತ್ತು PUCಗೆ 2 ಪೇಪರ್ ಆಗಿದ್ದು, ಒಂದು ಕೆಮಿಸ್ಟ್ರಿ ಮತ್ತೊಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಕ್ಕಂಥ 2 ಪೇಪರ್ ಆಗಿದ್ದಾವೆ. ಸೊ ಕೆಮಿಸ್ಟ್ರಿದು ಕೀ ಆನ್ಸರ್ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈಗ ಬೇಸಿಕ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ 1 MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ ಅವುಗಳನ್ನು ನಾನು ಸಾಲ್ವ್ ಮಾಡ್ಕೊಡ್ತೀನಿ. ನೋಡಿ ಯಾವ್ಯಾವಕ್ಕೆ ಏನೇನು ಉತ್ತರಗಳಿದ್ದಾವೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಸೊ 2 ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಈ ಪೇಪರ್ ಬರುತ್ತೆ. ಸೊ ನಾನು ಇಂಗ್ಲೀಷ್ ಮೀಡಿಯಂ ತೊಗೊಳ್ತಾ ಇದ್ದೀನಿ. ಎಲ್ಲ ಕ್ವಶನ್ ಎಲ್ಲ ಸೇಮ್ ಇರುತ್ತೆ, ಆಪ್ಷನ್ಸ್ ಸೇಮ್ ಇರುತ್ತೆ ನೋಡ್ಕೊಳ್ಳಿ. ಬೇಸಿಕ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ ಇಂಗ್ಲೀಷ್ ವರ್ಷನಲ್ಲಿ ನಾನು ಹೇಳ್ತಾ ಇರೋದು. ಮೊದಲನೇದು MCQ 10 ಇರ್ತಾವಲ್ಲ, ಅದರಾಗೆ ಮೊದಲನೇದು ನೋಡಿ. ಮೊದಲನೇದು ಪಾರ್ಟ್ ಏನಲ್ಲಿ MCQಗೆ ಬಂದು ಮೊದಲನೇ ಕ್ವಶನ್ಗೆ ಬಿ ಉತ್ತರ. ನೀವು ಯಾವ್ದು ಬರೆದಿದೆ ನೋಡ್ಕೊಳ್ಳಿ, ಸರಿ ಇದೆ ಹಂಗೆ ನೋಡ್ಕೊಳ್ಳಿ. ನಿಮ್ಮ ಆನ್ಸರ್ಗಳು ಏನಾಗಿದ್ದಾವೆ ಅಂತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಎರಡನೇ MCQಗೆ ಬಂದು ಬಿ ಉತ್ತರ ಆಗುತ್ತೆ ನೋಡಿ. 99 ಅಂತಕ್ಕಂಥದ್ದು ಏನಾಗುತ್ತೆ ಬಿ ಉತ್ತರ ಆಗುತ್ತೆ. ಮೂರನೇ MCQಗೆ ಬಂದರೆ ಸಿ 0.35 ಅಂತಕ್ಕಂಥದ್ದು ಏನಿದೆ ಇದು ಮೂರನೇದಕ್ಕೆ ಸರಿಯಾದಂಥ ಉತ್ತರ. ಹಾಗೆ ನಾಲ್ಕನೇದಕ್ಕೆ ಬಂದು ಅಗೈನ್ ಬಿ ನೋಡಿ, ಬಿ ಅಂತಕ್ಕಂಥ ಉತ್ತರ ಸರಿಯಾಗುತ್ತೆ. ಐದನೇದಕ್ಕೆ ಬಂದು ಡಿ ಆಗುತ್ತೆ ನೋಡಿ, 81:16 ಅಂತಕ್ಕಂಥದ್ದು ಡಿ ಆಗುತ್ತೆ. ಇನ್ನು ಆರನೇದು 6th ಒನ್ನಿಗೆ ಬಂದರೆ ಸಿ ಬರುತ್ತೆ, 2/1 ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಸರಿಯಾದಂಥ ಉತ್ತರ ಆಗುತ್ತೆ. 7th ಒನ್ನಿಗೆ ಬಂದರೆ ನೋಡಿ ಎ ಉತ್ತರ ಆಗುತ್ತೆ. ಎ ಉತ್ತರ 0.4 ಅಂತಕ್ಕಂಥದ್ದು ಏನಿದೆಯಲ್ಲ ಬ್ರ್ಯಾಕೆಟಲ್ಲಿ ಅದು ಉತ್ತರ ಆಗುತ್ತೆ. 8ನೇದಕ್ಕೆ ಬಂದರೆ 8th ಒನ್ನಿಗೆ ಬಂದರೆ ಡಿ ಉತ್ತರ ಆಗುತ್ತೆ ನೋಡಿ. ಕರೆಕ್ಟಾಗಿದ್ದಾವೆ, ಯಾವೂ ಮಿಸ್ ಇಲ್ಲ ಇದರಲ್ಲಿ. ಬೇಸಿಕ್ ಮ್ಯಾಥಮೆಟಿಕ್ಸ್ ಪೇಪರಲ್ಲಿ ಇರ್ತಕ್ಕಂಥವು ಕ್ವಶನ್ಸ್ ನೋಡಿ. ಇನ್ನು 9th ಒನ್ನಿಗೆ ಬಂದರೆ ಬಿ ಆನ್ಸರ್ ಆಗುತ್ತೆ. ಡಿ ಅಲ್ಲ, ಬಿ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ ಮಕ್ಕಳೇ, ನೀವು ಯಾವ ಸರಿಯಾಗಿದೆ ಯಾವ ಸರಿಯಾಗಿಲ್ಲ ಅಂತ. 10ನೇದಕ್ಕೆ ಸಿ ಆನ್ಸರ್ ಸರಿ ನೋಡಿ. ಸಿ ಆಪ್ಷನ್ ಹಾಕಿದರೆ ನಿಮಗೆ ಇಷ್ಟು ಯಾವ ಸರಿಯಾಗಿದ್ದಾವೆ ನೋಡ್ಕೊಳ್ಳಿ. ನಿಮಗೆ 10ಕ್ಕೆ 10 ಅಂಕಗಳು ಬಂದಿದ್ದಾವೆ. ಎಷ್ಟು ಬಂದಿದ್ದಾವೆ ಅಂತಕ್ಕಂಥದ್ದು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವೇ ಅಫಿಷಿಯಲ್ ಕೀ ಆನ್ಸರು ಸಹ ಆಗ್ತದೆ. ಸೆಕೆಂಡ್ ಮೈನು ಮ್ಯಾಥ್ ದ ಫಾಲೋಯಿಂಗ್ ಬರುತ್ತೆ ನೋಡಿ. ಇಲ್ಲಿ 5 ಮ್ಯಾಥ್ ದ ಫಾಲೋಯಿಂಗ್ 5 ಮಾರ್ಕ್ಸಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದನೇದಕ್ಕೆ ನೋಡಿ ಇದು 3rd ಒನ್ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ, ನೀವು ಯಾವ ಸರಿ ಬರೆದಿದ್ದೀರ ಅಂತ. ಎರಡನೇದು ಬಿಗೆ ಯಾವ ಸರಿ ಆನ್ಸರ್ ಆಗುತ್ತೆ, ಇದು ಏನಿದೆ 6th ಒನ್ ಇದೆಯಲ್ಲ ಇದು ಸರಿ ಆನ್ಸರ್ ಆಗುತ್ತೆ. ಇನ್ನು ಸಿಗೆ 3rd ಒನ್ನಿಗೆ ಬಂದು 5th ಒನ್ ಸರಿ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟು ಡಿಗೆ ಬಂದು 2nd ಒನ್ ಸರಿ ಆನ್ಸರ್ ಆಗುತ್ತೆ. ಇಗೆ ಬಂದು 4th ಒನ್ ಸರಿ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ. ಇಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಗ್ಯಾರಂಟಿ ನಿಮಗೆ ಸಿಗ್ತವೆ ಮಕ್ಕಳೇ. ಇದು ಮ್ಯಾಚ್ ದ ಫಾಲೋಯಿಂಗ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದು 5 ಮಾರ್ಕ್ಸ್ ಇರುತ್ತೆ ನೋಡಿ. 12ನೇದಕ್ಕೆ 12ಗೆ 6 ಆನ್ಸರ್ ಇದು ಸರಿ, ಅಲ್ಲೇ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ ನೋಡ್ಕೊಳ್ಳಿ. ಇನ್ನು 13ನೇದಕ್ಕೆ 252 ಅಂತಕ್ಕಂಥದ್ದು. ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಎರಡು ಉತ್ತರಗಳು ಸರಿಯಾಗಿ ಇರ್ತವೆ, ಸೇಮ್ ಇರ್ತವೆ ನೋಡ್ಕೊಳ್ಳಿ. 14ಗೆ 12 ಆನ್ಸರ್ ಈಸ್ ರೈಟ್ ಆನ್ಸರ್. 15ಗೆ ಬಂದರೆ 16 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 16ಗೆ ಬಂದರೆ 3/1 ಅಂತಕ್ಕಂಥದ್ದು ಸರಿ ಆನ್ಸರ್ ನೋಡ್ಕೊಳ್ಳಿ. ನೀವು ಯಾವ್ದು ಸರಿ ಬರೆದಿದ್ದೀರಾ ಯಾವ್ದು ತಪ್ಪು ಬರೆದಿರಾ ಅಂತ ನೋಡ್ಕೊಳ್ಳಿ. ಸೊ ಇಷ್ಟು ಮೊದಲನೇ ಪಾರ್ಟಲ್ಲಿ ಬೇಕಾಗಿರ್ತಕ್ಕಂಥ ಉತ್ತರಗಳು. ಇನ್ನು ಪಾರ್ಟ್ 2 ಏನಿದೆಯಲ್ಲ, ಸೊ ಅದರಲ್ಲಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಇ ಇವುಗಳಿಗೆ ಸಂಬಂಧಪಟ್ಟಂಥ ಆನ್ಸರನ್ನು ಹಾಕ್ತೀನಿ. ಸದ್ಯಕ್ಕೆ MCQ ಮತ್ತು ಮ್ಯಾಥ್ ದ ಫಾಲೋಯಿಂಗ್ ಇದನ್ನು ನೋಡ್ಕೊಳ್ಳಿ, ಎಷ್ಟು ಅಂಕ ಬಂದಿದ್ದಾವೆ ಅಂತಕ್ಕಂಥ ನಿಮಗೆ ಗೊತ್ತಾಗುತ್ತೆ.